सिद्ध्यर्थौ धन कनक वस्तु वाहनादि अष्टैश्वर्याणां अभिवृद्ध्यर्थौ श्री अग्निपुरुष यावज्जीवकाल स्थिरनिवास अनुग्रह सिद्ध्यर्थौ महालक्ष्मी कृपा कटाक्ष सिद्ध्यर्थौ मम गृहे तस्य स्थलेन करिष्यमाणस्य पाक मम देहे अमृतत्व अनुग्रह सिद्ध्यर्थौ आरोग्य भाग्य तेजस्सु वृद्ध्यर्थौ श्री अग्निपुरुष देवता आराधना पूर्वक क्षीर उत्कर्षण शास्त्र करिष्ये अग्निपुरुषನ ಪ್ರಾರ್ಥನೆ ಮಾಡ್ಕೊಳ್ಳಿ। ओम वैश्वानराय विद्महे लालीलाय धीमहि तन्नो अग्निः प्रचोदयात्। ओम भूः भुवः स्वः भूर्भुवः स्वः। अग्निपुरुषाय नमः। ध्यायामि ज्ञानं समर्पयामि आवाहयामि आदनौ समर्पयामि। अग्निपुरुषाय नमः। ध्यायामि ध्यानं समर्पयामि आवाहयामि आदनं समर्पयामि भूर्भुवः स्वः। हस्तयोः अर्घ्यं समर्पयामि दिव्यवादयोः वाद्यं समर्पयामि। आचमनीयं समर्पयामि स्थापयामि। औपचारिक स्नानाभिकर्ष्ये स्नानानन्तरमध्ये श्रीदेवताभ्यो नमः। वस्त्रार्घ्यदानि समर्पयामि। अलङ्करणार्थे हरिद्रा कुङ्कुम सिन्दूराणि समर्पयामि। ಆಮೇಲೆ ಹುಡ್ಕತ್ತ श्रीदेवताभ्यो नमो नमः। अग्नये नमः। ओम ह्रं जगज्योतिरूपाय नमः। ओम श्री अग्निपुरुषदेवताभ्यो नमो नमः। ओम दुरसें धूर्वधूर्वन्तं धूर्वतयोः अस्मान् धूर्वति तन्धूर्वयं वयं धूर्वावस्त्वं देवानामसि। वनस्पतिरसोत्पन्नो गन्धाढ्यो गन्धमुत्तमः। आग्नेयः सर्वदेवानां धूपो यः प्रतिमुख्यताम् धूपमाग्रापयामि। धूपानान्तरमध्ये श्रीदेवताभ्यो नमो नमः। साक्षादहं प्रतिष्ठापित दीपानि सन्दर्शयामि। श्रीदेवताभ्यो नमो नमः। अतः श्रीदेवताभ्यो नमो नमः। फलस्य निवेदनां जगर्ष्ये देवसत्त्वादये निरवध्यं गृहाणि स्वाहा। ओम प्रियाप्त्यायनन्दराजाय सर्वस्तोमोऽतिरात्रं ब्रह्मणोति सर्वस्याप्तये सर्वचरित्रे सर्वमेव तेनाप्नोति सर्वं जयति। ओम हिरण्यपात्रमदोः पूर्णं ददाति मधुभ्यो सानीति एकदा ब्रह्मणमुपहरति एकदैव वैरवानायुस्तेजो ददाति। आदमी ना आप्याय स्वसमेत देवेश्वरः सोमावृष्णियो भवाभाजस्य संगते। ओम श्री ओम क्षीराब्धिदेवताभ्यो नमो नमः। इदेहं क्षीरोत्कर्षण शास्त्रांगभूतं शर्करा द्रव्यं समर्पयामि। ನಮ್ಮ ಅಣ್ಣನ ವರ್ಷ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಗಂಗೆ ಪೂಜೆ ಮಾಡಿ ಸ್ನಾನ ಮಾಡಿ ಫಸ್ಟ್ ಸ್ನಾನ ಮಾಡ್ಕೊಂಡ್ಬಂದ್ವಿ. ಆಮೇಲೆ ಗಂಗೆ ಪೂಜೆ ಮಾಡಿದ್ವಿ. ಆಮೇಲೆ ಪುರೋಹಿತರು ಎಲ್ಲ ಪೂಜೆ ಮಾಡಿದ್ರು. ನಾವು ದೇವ್ರ ಮನೆ ಪೂಜೆ ಮಾಡಿ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಲಕ್ಷ್ಮೀ ಕೂರಿಸಿ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ಆಯಿತು. ಪೂಜೆನೂ ತುಂಬ ಸಕ್ಸಸ್ಫುಲ್ ಆಯಿತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೇಳಿ ಜನಗಳೇ, ನಿಮಗೇನು ಅನಿಸ್ತು ಗುರುಪ್ರವೇಶ ಬಗ್ಗೆ? ಏನೇನು ಮಾಡಿದ್ರಿ? ನಾವು ಬೆಳಿಗ್ಗೆ 4:15ಗೆ ಎದ್ದಿದ್ದು ಸಾಧನೆ ಆಗಿಬಿಟ್ಟಿದೆ. 4:15ಯಿಂದ ಎದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಗಂಗಮ್ಮ ಪೂಜೆ
ಗಂಗಮ್ಮ ಪೂಜೆಗೆ ಹೋಗಿದ್ವಿ. ಗಂಗಮ್ಮ ಪೂಜೆಯಿಂದ ಬಂದು ತಿಂಡಿ ತಿನ್ಕೊಂಡು ಈಗ ಕೂತಿದ್ವಿ. ಗಂಗಣ್ಣನ ಪೂಜೆಗೆ ಹೋಗಿದ್ದಂತೆ ಗಾಯ್ಸಿಗಳು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಮಿಸ್ ಯೂನಿವರ್ಸ್ ಕ್ವೀನ್ ಇವಳು, ಇಲ್ಲ ಮಿಸ್ ಯೂನಿವರ್ಸ್ ಕ್ವೀನ್ ಅವಳು. ಅವಳ ಮುಖ ಫೇಸ್ ರಿವೀಲ್ ಅಲ್ಲ, ಇವಳ್ದು ಫೇಸ್ ರಿವೀಲ್ದು ಒಂದು ವಿಡಿಯೋ ಬರುತ್ತೆ ಯೂಟ್ಯೂಬಲ್ಲಿ, ಅದೊಂದು ವೆಯ್ಟ್ ಮಾಡಿ, ಎಲ್ಲ ಕಾತುರದಿಂದ ಕಾಯ್ತೀರಿ. ಅತಿ ಶೀಘ್ರದಲ್ಲಿ ಇವಳ್ದು ಫೇಸ್ ರಿವೀಲ್ ಆಗುತ್ತೆ. ಮಿಸ್ ಯೂನಿವರ್ಸ್ ಕ್ವೀನ್ ಅಲ್ವಾ ಅವಳು, ಅದಕ್ಕೆ. ನಿಮ್ಗೇನು ಅನಿಸ್ತು ಗುರುಪ್ರವೇಶದ ಬಗ್ಗೆ ಹೇಳಿ. ತುಂಬ ಚೆನ್ನಾಗಿ ಅನಿಸ್ತು, ನೀವೆಲ್ಲ ಬಂದು ಹಿಂಗೆ ವೀಡಿಯೋ ಮಾಡ್ತಿರೋದು ನೋಡಿ ಇನ್ನೂ ಖುಷಿ ಆಯಿತು. ಆಮೇಲೆ ಹೇಳಿ ನಿಮ್ಗೇನು ಅನಿಸ್ತು, ಮನೆ ಹೆಂಗಿದೆ? ಮನೆ ಚೆನ್ನಾಗಿ ಮನೆ ಥರ ಇದೆ. ನಾವೆಲ್ಲ ಥರ ಇದೆ, ಎಲ್ಲ ಬರೀ ಖುಷಿ ಆಯಿತು. ಸೇರಿ ಚೆನ್ನಾಗಿ ಮಾಡಿದ್ವಿ. ದಾವಣಗೆರೆಯಿಂದ ಬಂದಿದ್ದಾರೆ ಇವರು ಬೆಂಗಳೂರಿಗೆ. ಜರ್ನಿ ಸುಸ್ತು ಆಯಿತು, ಇಲ್ಲಿ ಬಂದು ಎಲ್ಲ ಸರಿ ಹೋಯ್ತು. ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು, ಊಟ ಚೆನ್ನಾಗಾಯ್ತು. ಇಲ್ಲಿ ಇವರು ವಿಷಮಾಗಿ ಇವಳೆ ಮಿಸ್ ಯೂನಿವರ್ಸ್ ಕ್ವೀನ್ ರಿವೀಲ್ ಆಯ್ತು ನೋಡಿ ಫೇಸ್. ಹಲೋ ಗೈಸ್, ಹೇಳಾಯ್ತು. ಇವತ್ತು ನಮ್ಮ ಮನೆ ಅಂದರೆ ನಮ್ಮ ದೊಡ್ಡಪ್ಪ ಪ್ರವೇಶ. ಇವತ್ತು ಫುಲ್ಲು ಎಲ್ಲ ನಮ್ಮ ರಿಲೇಟಿವ್ಸು ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಫುಲ್ ಖುಷಿ ಆಯಿತು. ಖುಷಿ ಆಯಿತು. ನಮ್ಮ 5 ನಿಮಿಷ ನನಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ನಮ್ಮ ದೊಡ್ಡಪ್ಪವ್ರ ಮನೆ ಗುರುಪ್ರವೇಶಕ್ಕೆ ಬಂದಿದ್ದಾರೆ. ನಮ್ಮ ಅಕ್ಕ, ನಮ್ಮ ಅಕ್ಕಂದಿರು, ನಮ್ಮ ಅತ್ತೆ ಇವರೆಲ್ಲ ಬಂದಿದ್ದಾರೆ. ಫುಲ್ ಖುಷಿಯಾಗಿದೆ. ಬೈ. ಜಾಸ್ತಿ ಸುಖ ಸಿಗುತ್ತೆ. ಚೆನ್ನಾಗಿ ಎಫರ್ಟ್ ಹಾಕಿರೋದ್ರಿಂದ ಎಲ್ಲದೂ ಚೆನ್ನಾಗಿ ಬರುತ್ತೆ. ಎಫರ್ಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫಾರ್ ಎ ವೆರಿ ಫೀಲ್ಡ್. ವಿತೌಟ್ ಎಫರ್ಟ್ ಯು ಕಾಂಟ್ ರೀಚ್ ಎನಿಥಿಂಗ್. ಅದಕ್ಕೆ ಶಾರ್ಟ್ ಟೈಮಾಗೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಎಲ್ಲ ಮಾಡಿದರೂ ಚೆನ್ನಾಗೇ ಬಂದಿದೆ. ನನಗೆ ಸೆಲ್ಫ್ ಸಂತೋಷ ಇದೆ. ಇವರೆಲ್ಲ ಬಂದಿದ್ದಕ್ಕೆ ಏನು ಅನಿಸ್ತು? ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವರೆಲ್ಲ ಬಂದಿರೋದಕ್ಕೆ ಏನು ಅನಿಸ್ತಿದೆ? ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ಯಾರು ಇನ್ವಾಲ್ವ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ದೇವರು ಎಲ್ಲ ಕೊಡ್ತಾನೆ. ಸುಮ್ಮನೆ ಯಾರು ಇನ್ವಾಲ್ವ್ ಆಗೋದಿಲ್ಲ, ಯಾರು ಅವರು ಹಾಂ ಹೇಳು. ಮಗ ಕಷ್ಟಪಟ್ಟು ಮನೆ ಕಟ್ಟಿದ್ದಕ್ಕೆ ಭಾರಿ ಖುಷಿ ಆಯ್ತು. ಅವನ ಕಷ್ಟಕ್ಕೆ ಫಲ ಸಿಕ್ತು. ಅವನಂಗೆ ಎಲ್ಲರೂ ಕಷ್ಟಬಿಟ್ಟು ಮನೆ ಕಟ್ಕೊಳ್ರಿ, ದುಡೀರಿ ಅಷ್ಟೇ ಹೇಳೋಣ. ತುಷ್ಟಿಗೆ ನಮ ದಾರಿದ್ರ್ಯನಾಶಿನ್ಯೇ ನಮ ಪಿತ ಪುಷ್ಕರಣ್ಯೇ ನಮ ಶಾಂತಾಯ ನಮ ಶುಕ್ಲಮಾಲ್ಯಾಂಬರಾಯ ನಮ ಶ್ರೀಯೇ ನಮ ಭಾಸ್ಕರೇ ನಮ ಬಿಲ್ವನಿಲಯಾಯ ನಮ ವರಾರೋಹಾಯ ನಮ ಯಶಸ್ವಿನ್ಯೇ ನಮ ವಸುಂಧರಾಯ ನಮ ಉದಾರಾಂಗಾಯ ನಮ ಅರಣ್ಯೇ ನಮ ಹೇಮಮಾಲಿನ್ಯೇ ನಮ ಧನಧಾನ್ಯಕರ್ಯೇ ನಮ ಸಿದ್ಧಯೇ ನಮ ಸ್ಥೈರ್ಯ ಸೌಮ್ಯಾಯ ನಮ ಶುಭಪ್ರದಾಯ ನಮ ಲೋಕವೇಶ್ವಗತಾನಂದಾಯ ನಮ ವರಲಕ್ಷ್ಮೀ ನಮ ವಸುಪ್ರದಾಯ ನಮ ಶುಭಾಯ ನಮ ಹಿರಣ್ಯ ಪ್ರಾಕಾರಾಯ ನಮ ಧುಪತನಯಾಯ ನಮ ಜಯಾಯ ನಮ ಮಂಗಳಾಯ ನಮ विष्णु वक्षस्थाय नमः विष्णुपत्ने नमः प्रसन्नात्रे नमः नारायण समाहिताय नमः दारिद्र्यदंशने नमः देव्ये नमः सर्वोपद्रवनिवारिणे नमः नवदुर्गाय नमः महाकाल्ये नमः ब्रह्मा विष्णु शिवात्मकाय नमः त्रिकालज्ञानसम्पन्नाय नमः नमामि भुवनेश्वर्ये नमो नमः श्री महालक्ष्मी देवताभ्यो नमो नमः नामार्चन पूजां समर्पयामि सुमनतः धूपमाग्रावयामि ओम दजांगुळं गुकुळं धूपं सुगन्धं च सुमनोहरं अपडेट ತೊಳ್ಕೊಳ್ತಾ ಒಂದು ತಟ್ಟೆ ಕೊಡ್ತೀನಿ ಈ ಥರ ತಟ್ಟೆ ಊಟ ಚೆನ್ನಾಗಿದೆ. ನಮ್ಮ ಕಡೆ ಎಲ್ಲ ಖಾರ ತಿಂತೀವಿ ಜಾಸ್ತಿ. ಎಷ್ಟು ಚೆನ್ನಾಗಿ ಖಾಲಿ ಮಾಡ್ತಿದ್ರ ಅಂತ ನೋಡ್ತೀನಿ. ಫುಲ್ ಖಾಲಿ ಆಗಿರ್ಬೇಕೇನಿಲ್ಲ ಫುಲ್ ತಿನ್ಬೇಕಂತ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಬೇಕಷ್ಟೆ. ಜಾಸ್ತಿ ಹಾಕ್ಸ್ಕೊಬಿಡುತ್ತೆ. ಇವ್ ನೋಡಿ ಎಲ್ಲ ಹೆಚ್ಚಿಟ್ಬಿಡ್ತಾಳೆ. ಇನ್ನೊಬ್ಳು ಇವ್ರ ಅಕ್ಕ ಇದ್ದಾಳೆ, ತೋರಿಸ್ತೀನಿ. ಏನು ಅನಿಸ್ತಿದೆ? ಊಟ ಹೆಂಗಿದೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಖಾಲಿ ಮಾಡಿದ್ದಾರೆ. ಅದ್ರ ಬಜ್ಜಿ ಹಾಕ್ಬಿಟ್ಟಿದ್ದೀರಾ ಡಯಟಾ? ಊಟ ಹೆಂಗಿದೆ? ಚೆನ್ನಾಗಿದೆ.
ಎಕ್ಸಲೆಂಟ್ ಆಗಿದೆ. ಹೇಳಿ ಏನಾದರೂ ನಿಮ್ಮ ಬಗ್ಗೆ ಅಷ್ಟು ತುಂಬ ಖಾಲಿ ಮಾಡಬೇಕದು. ಕೋಳಿ ತಿನ್ನಂತ ಅಣ್ಣನ ಮನೆಗೆ ಗೃಹಪ್ರವೇಶಕ್ಕೆ ಮನೆ ಕಟ್ಟಿರೋದು ನಮಗೆ ತುಂಬ ಖುಷಿ ಆಯಿತು. ಬಂದು ಸಂತೋಷದಲ್ಲಿ ಮಾಡ್ಕೊಂಡು ಹೋದ್ವಿ ಗೃಹಪ್ರವೇಶ. ಖುಷಿ ಆಯಿತು. ಹೇಳಿ. ದೊಡ್ಡದಾಗಿದೆ ನಿಮಗೇನು ಅಷ್ಟು ಮನೆ ಬಗ್ಗೆ ಅಲ್ಲ, ದೊಡ್ಡದಾಗಿದೆ ಈಗ ಅಷ್ಟೇ. ಇವರೇ ಮನೆ ಓನರು, ಇನ್ನೂ ರೆಡಿ ಆಗಿಲ್ಲ, ಇವಾಗ ರೆಡಿ ಆಗ್ತಾರೆ. ಹಾಂ ಅದನ್ನೇ ಹೇಳ್ತಿರೋದು. ಅಲ್ಲಿ ಇದ್ದಾರೆ ನೋಡಿ. ಹಾಂ ಇವ್ರದ್ದೇ, ಇವಾಗ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆದಮೇಲೆ ತೋರಿಸ್ತೀನಿ ಇವ್ರನ್ನ. ಹಾಂ ನೋಡಿ ದೇವ್ರು ಈ ಥರ ಕಾಣಿಸ್ತಾ ಇದೆ. ಅಂದರೆ ಸಿಂಪಲ್ಲಾಗಿ ಯಾರನ್ನೂ ಜಾಸ್ತಿ ಕರೆದಿಲ್ಲ, ಮನೆಯವರೇ ಸೇರಿಕೊಂಡು ನಾವು ಪೂಜೆ ಮಾಡಿರೋದು. ಹಾಗಾಗಿ ಚೆನ್ನಾಗಿದೆ. ಹೋಮ ಎಲ್ಲ ರೆಡಿಯಾಗಿದೆ. ಲಕ್ಷ್ಮಿ ನೋಡಿ, ಲಕ್ಷ್ಮಿನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಬನ್ನಿ. ಏನನ್ಸ್ತೈತೆ ಈಗ ಗೃಹಪ್ರವೇಶ ಮಾಡ್ತಾರಲ್ಲ, ಏನನ್ಸ್ತಿದೆ ಹೇಳು. ನಮಗೆ ಬರ್ತೈತೆ ಹೇಳಕ್ಕೆ. ಹೇಳು, ಖುಷಿ ಆಯಿತು ಅಂತ ಹೇಳು. ಖುಷಿ ಆಯಿತು ಅಂತ ಹೇಳು. ಖುಷಿ ಆಯ್ತು. ಹಾಂ ಖುಷಿ ಆಯ್ತು. ಏನು ತಿಂದ್ರಿ? ಹಾಂ ತಿಂಡಿ ಅಂದರೆ ದೋಸೆ ಪಾಸೆ ಹೋಯ್ತದ್ರಿ. ದೋಸೆ ಪಾಸೆ ಹೋಯ್ತದ್ರಿ. ಬೆಳಗ್ಗೆ ಏನು ತಿಂಡಿ ತಿಂದ್ರಿ? ಬೆಳಗ್ಗೆ ಚಹಾ ಕುಡಿದ್ವಿ, ತಿಂಡಿ ತಿಂದ್ವಿ, ಕೊಟ್ಟು ಹೋಯ್ತಿದ್ರು, ಕೊಟ್ಟು ತಿಂದ್ವಿ, ಉಪ್ಪು ತಿಂದ್ವಿ, ಎಲ್ಲ ತಿಂದ್ವಿ.